ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲಿದೆ ಚಾಕ್ಲೇಟ್? ಏನ್ ಮಾಡ್ತಿದ್ಯಾ ಇಲ್ಲಿ? ಮಲ್ಲಿನ ಹುಡ್ಕೊಂಡ್ ಬಂದೆ ಕಣೋ, ಎಲ್ಲಾದ್ರೂ ಇದಾಳ ಅಂತ. ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಸರಿ ಆಯ್ತು, ಬಾವಣ. ತೋಳ್ರ ತಿನ್ನಿ, ಇಬ್ರು ಮಜಾ ಮಾಡಿ. ಹೇಳಿದ್ ನೆನ್ಪಿದೆ ತಾನೆ? ಅವ್ರನ್ನ ಎಲ್ಲೇ ನೋಡಿದ್ರು ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ತಿಳಿಸ್ಬೇಕು. ಓಕೆ, ಬಾಯ್. ಮನೆ ಹೋಗೋಣ. ಚಿಕ್ಕಿ, ಯಾರು ಅವರು? ಯಾಕೆ ನಿನ್ ಫೋಟೋ ತೋರಿಸಿ ವಿಚಾರಿಸ್ತಾ ಇದ್ದಾರೆ? ನೋಡೋದಕ್ಕೊಳ್ಳೆ ವಿಲನ್ ತರ ಇದ್ದಾರೆ. ಯಾರು ಏನು ಅಂತ ಕೇಳಬೇಡಿ. ಈ ವಿಷಯನ ಮಮ್ಮಿ ಹತ್ರನೂ ಹೇಳಕ್ ಹೋಗ್ಬೇಡ, ನೀನು ಪಪ್ಪನ ಹತ್ರನೂ ಹೇಳಕ್ ಹೋಗ್ಬೇಡ ಪ್ಲೀಸ್. ಆಮೇಲೆ ಅವ್ರೇನಾದ್ರು ಮತ್ತೆ ಸಿಕ್ಕಿದ್ರೆ ಅವ್ರ ಮಾತಾಡ್ಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸರಿ, ಬಟ್ ಯಾರು ಅವರು? ನೀನೇ ಹೇಳ್ದಲ್ಲೋ ವಿಲನ್ ಅಂತ, ದೊಡ್ಡ ಕೇಡಿ ಅವರು. ಮತ್ತೆ ಅವ್ರ ಹೆಸರನ್ನ ಏನು ಜೇಡಿ ಅಂತ ಅಂದಂಗಿತ್ತು. ಜೇಡಿನೂ ಇಲ್ಲ, ಏನೂ ಇಲ್ಲ. ಜೇಡಿ ಮಣ್ಣು, ಅದು ಬರೀ ಕೇಡಿ. ನೋಡು, ಅವರಿಂದ ಎಷ್ಟಾಗುತ್ತೋ ಅಷ್ಟು ದೂರ ಇದ್ರೆ ನಮ್ಗೇನೆ ಒಳ್ಳೇದು. ಮತ್ತೆ ನನ್ ಫೋಟೋ ಅವ್ರ ಹತ್ರ ಯಾಕಿದೆ? ಓ, ಅವ್ರು ನಿಂಗೆ ಪರಿಚಯನಾ? ಪರಿಚಯನೂ ಇಲ್ಲ, ಏನೂ ಇಲ್ಲ. ನನ್ನ ಫೋಟೋ ಹೇಗೆ ಸಿಕ್ತು ಅಂತಾನೂ ಗೊತ್ತಿಲ್ಲ. ನಾ ಕೋಚಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ ಅಲ್ಲ, ಅಲ್ಲೂ ಹೀಗೇನೆ ನನ್ನ ಫೋಟೋ ತೋರಿಸಿ ನನ್ನ ಬಗ್ಗೆ ಕೇಳಿದ್ದಾರೆ. ನನ್ನ ಬಗ್ಗೆ ಕೇಳ್ಕೊಂಡು ಬೀದಿ ಬೀದಿ ಅಲ್ಲಿದೆ ಅವ್ರ ಕೆಲಸ. ಓ, ಅದಕ್ಕೆನಾ ನಿನ್ ಕ್ಲಾಸ್ಗೆ ಹೋಗೋದ್ ಬಿಟ್ಟು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿದ್ದು? ಹೋಗೋಣ, ಇವ್ರ ಕಾಡ ತಡ್ಕೊಳಕ್ ಆಗ್ದಾನೆ ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡೆ. ಅಪ್ಪು, ದಯವಿಟ್ಟು ಈ ವಿಷಯನ ಮಮ್ಮಿ ಹತ್ರ ಮಾತ್ರ ಹೇಳ್ಬೇಡ. ಹೇಳಿದ್ರೆ ಮತ್ತೆ ಊರ್ ಬಿಟ್ಟು ಹೋಗ್ಬೇಕಾಗತ್ತೆ. ಅಯ್ಯೋ ಅಯ್ಯೋ ಬೇಡಪ್ಪ, ನಾನು ಹೇಳಲ್ಲ. ಏ ಆಕಾಶ್, ನೀನು ಹೇಳ್ಬೇಡ, ಅರ್ಥ ಆಯ್ತಾ? ಅಂಜು, ನಾನು ಊರ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಭಯ ಪಡ್ತಾ. ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ಯಾಕಂದ್ರೆ ನೀವೆಲ್ಲ ಹೋಗ್ಬಿಟ್ರೆ ನನ್ಗೆ ಯಾರು ಇರಲ್ವಲ್ಲ. ನನ್ ಬೆಸ್ಟ್ ಫ್ರೆಂಡ್ ಅಂದ್ರೆ ನೀನೆ, ಅದಕ್ಕೆ ನೀವೆಲ್ಲ ನನ್ ಜೊತೆ ಇರ್ಬೇಕು. ನಾವೆಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಆದ್ರೆ ಇರ್ಬೇಕು ಅಂತಂದ್ರೆ ಈ ವಿಷಯ ನೀವಿಬ್ರು ಯಾರಿಗೂ ಹೇಳ್ಬಾರ್ದು, ಇಲ್ಲೇ ಬಿಟ್ಬಿಡ್ಬೇಕು. ಹಾ, ಸರಿ ಆಂಟಿ. ಸರಿ, ಹೇಳಲ್ಲ. ಆಯ್ತು, ಹೊರಡೋಣ. ಬಾ. ಏನಮ್ಮ, ನಿನ್ ಮುಖ ಖುಷಿನಲ್ಲಿ ಫುಲ್ ಗ್ಲೋ ಆಗ್ಬಿಟ್ಟಿದೆ. ತುಂಬಾ ದಿನ ಆಗಿದೆ ನೀನ ಈ ತರ ಖುಷಿಯಾಗಿರೋದ್ ನೋಡಿ. ನಿನ್ ಖುಷಿ ಕಾರಣ ಏನು ಅಂತ ಕೇಳ್ಬೋದಾ? ಏನಿಲ್ಲ ಕಣೆ, ಅಳಿಯಂದ್ರು ಬಂದಿದ್ರು, ಅದಕ್ಕೆ. ಭಾವ ಬಂದಿದ್ರಾ? ಯಾವಾಗ? ನಿನ್ನೆ ಬಂದಿದ್ರು ಕಂದ. ಜೀವ ಸ್ವಲ್ಪ ಅಪ್ಸೆಟ್ ಆಗಿದ್ದ. ನಾನೇ ರಿಕ್ವೆಸ್ಟ್ ಮಾಡಿದೆ, ಅಳಿಯಂದ್ರೆ ಬಂದು ಒಂಚೂರು ಅವನಿಗೆ ಧೈರ್ಯ ಹೇಳಿ ಅಂತ. ಬಂದು ಜೀವ ಹತ್ರ ಮಾತಾಡಿ ಅವನಿಗೆ ಧೈರ್ಯ ತುಂಬಿ ಅವನ್ನ ಮಹಿಮಾನ ಒಂದು ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅಲ್ಲಮ್ಮ, ಭಾವ ಬರ್ತಾರೆ ಅಂತ ಹೇಳಿದ್ರೆ ನಾನು ಬರ್ತಾ ಇದ್ದೆ ತಾನೆ, ಯಾಕೆ ನನ್ಗೆ ಹೇಳಿಲ್ಲ? ಫೋನ್ ಮಾಡಿ ಬೇಕಾಗಿರೋದು ಬೇಡದೇ ಇರೋದೆಲ್ಲ ಗಂಟೆ ಗಟ್ಲೆ ಮಾತಾಡ್ತೀಯ. ಇದ್ ಮಾತ್ರ ಹೇಳೋದ್ ಮರ್ತೋಯ್ತಾ ನಿನ್ಗೆ? ನನಗೆ ಹೇಳ್ಬೇಕಾಗಿತ್ತು ತಾನೆ. ಛೇ, ಭಾವನ ನಾನು ನೋಡ್ಬೇಕಾಗಿತ್ತು. ಹೋಗಮ್ಮ ನೀನು. ಓ ಸರಿ ಸರಿ, ಇಷ್ಟು ಅಪ್ಸೆಟ್ ಆಗ್ಬೇಡ. ನೆಕ್ಸ್ಟ್ ಟೈಮ್ ಬರೋವಾಗ ಅವ್ರು ಫೋನ್ ಮಾಡ್ತಾರೆ, ನಿನ್ಗೂ ಹೇಳ್ತೀನಿ, ಬಂದು ಮಾತಾಡಿಸ್ಕೊಂಡು ಹೋಗು. ಈಗಿರು, ಇದಕ್ಕೂ ಒಳ್ಳೆ ನ್ಯೂಸ್ ಒಂದು ಕೊಡ್ತೀನಿ. ಒಂದ್ ನಿಮಿಷ, ಬಂದೆ. ಏನಮ್ಮ ಅದು? ಇರೇ, ಬಂದೆ. ತಗೋ, ನಿಮ್ಮ ಅಕ್ಕ ಬರ್ದಿರೋ ಲೆಟರ್. ಅಕ್ಕ ಬರ್ದಿರೋ ಲೆಟರಾ? ಇದನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಅಮ್ಮ. ಹೌದು ಕಂದ, ಆ ಕೊನೆ ಲೈನ್ ನೋಡು. ಈ ಸಲ ಅವಳು ಪಿನ್ ಕೋಡ್ ನ ಶೇರ್ ಮಾಡಿದಾಳೆ.
ಇಷ್ಟು ದಿವಸಕ್ಕೆ ಅವಳಿಗೆ ನಮ್ಮ ಮೇಲೆ ಕರುಣೆ ಬಂತಲ್ಲ. ಇಷ್ಟು ದಿವಸ ಬರೀ ಒನ್ ವೇ ಟ್ರಾಫಿಕ್ ಆಗೋಗಿತ್ತು. ಈಗ ನಾವು ನಮ್ಮ ಸಂಕಟಗಳು, ನಾವು ಅವಳನ್ನ ಎಷ್ಟು ಮಿಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಅವಳಿಗೂ ಲೆಟರ್ ಬರೀಬೋದು. ಈ ಸಲ ಅವಳು ಪಿನ್ ಕೋಡ್ ಕೊಟ್ಟಿರೋದೇ ನಮ್ಗೊಂದು ದೊಡ್ಡ ಭಾಗ್ಯ. ಪಿನ್ ಕೋಡ್ ಭಾಗ್ಯ. ಕರೆಕ್ಟು, ಅದು ನಮ್ಮ ಪಾಲಕ್ ಭಾಗ್ಯನೇ ಕಣೋ. ಆ ಭಾಗ್ಯ ಆಗಿರ್ಲಿ, ನಾವು ಇದೇ ಪಿನ್ ಕೋಡ್ನ ಇಟ್ಕೊಂಡು ಅಕ್ಕನ ಹುಡುಕ್ಬೋದಲ್ವಾ? ಹಲೋ ಸಮಾಧಾನ, ನಾವಿಬ್ರು ಆಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಡ ಅಂತ ಡಿಸೈಡ್ ಮಾಡಿದೀವಿ. ಆ ಲೆಟ್ರಲ್ಲಿ ಕೊನೆಗೆ ಸರಿಯಾಗಿ ಓದು. ಅಕ್ಕ ನನ್ನನ್ನು ಹುಡ್ಕೋದಕ್ಕೆ ಪ್ರಯತ್ನ ಪಡಬೇಡಿ, ಮಾಡಿದ್ರೆ ನಾನು ನಿಮ್ಮ ಕೈಗೆ ಸಿಗಲ್ಲ ಅಂತ ಬರ್ತಿದ್ದಾಳೆ. ನಾವು ಉತ್ಸಾಹ ತೋರಿಸಿ ಅವಳನ್ನ ಹುಡ್ಕಕ್ಕೆ ಹೋಗಿ ನಮ್ಮ ಕೈಗೆ ಸಿಗ್ದೋದ್ರೆ ನಮ್ಮ ಮನ್ಸಲ್ಲೇನಿದೆ ಅದನ್ನ ನಾವು ಲೆಟ್ರಲ್ಲಿ ಬರ್ದಿದ್ದೀವಿ. ಅವಳು ಏನು ರಿಪ್ಲೈ ಮಾಡ್ತಾಳೆ ವೇಟ್ ಮಾಡೋಣ. ಅಕಾರ್ಡಿಂಗ್ಲಿ ನಾವು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರಾಯ್ತು. ಸರಿ, ಒಟ್ನಲ್ಲಿ ಅಕ್ಕ ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಬಟ್ ನಂಗೊಂದು ಭಯ, ಈ ಪಿನ್ ಕೋಡ್ ವಿಷಯ ಏನಾದ್ರೂ ಮನೇಲಿ ಗೊತ್ತಾಗಿ ಜಯದೇವ್ ಅವ್ರು ಮತ್ತೆ ಅಕ್ಕ ಭಾವನ ಹುಡ್ಕೋಕ್ ಹೋಗಿ ಅವ್ರಿಗೆ ಕಾಟ ಕೊಟ್ರೆ ಅಂತ. ಅವ್ರು ಯಾಕೆ ಅವ್ರನ್ನ ಹುಡುಕ್ತಾ ಇದ್ದಾರೆ? ಆಸ್ತಿ ಅನ್ನೋ ವಿಷಯ ಇದೆಯಲ್ಲ, ಆ ಕಾರಣಕ್ಕೆ. ಆಲ್ರೆಡಿ ಜಯದೇವ್ ಅವ್ರದ್ದು ಅಕೌಂಟ್ ಫ್ರೀಸ್ ಆಗಿದೆ, ಕಾರ್ಡ್ಸ್ ಎಲ್ಲ ಬ್ಲಾಕ್ ಆಗಿದೆ. ಅಂಥದ್ದೇನ್ ಮಾಡ್ಕೊಂಡ್ರು ಅವರು? ಬ್ಯಾಂಕ್ ಅಲ್ಲಿ ಒಂದ್ ದೊಡ್ಡ ಅಮೌಂಟ್ ಲೋನ್ ಇದೆ ಅಮ್ಮ, ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ಬೇಕು. ಇಲ್ಲಾಂದ್ರೆ ಭಾವನ ಕರ್ಕೊಂಡ್ ಬಂದು ಬ್ಯಾಂಕ್ನವ್ರ ಹತ್ರ ಮಾತಾಡಿಸ್ಬೇಕು. ಅದಕ್ಕೆ ಭಾವನ ಇವ್ರು ಇಷ್ಟೊಂದು ಹುಡುಕ್ತಾ ಇರೋದು. ಈಗ ಈ ವಿಷಯ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅಲ್ಲೇ ಹುಡ್ಕೋದಕ್ ಶುರು ಮಾಡ್ಬಿಡ್ತಾರೆ. ಚಿಚ್ಚು, ಅವ್ರೇನಾದ್ರೂ ಅಳಿಯಂದ್ರಿಗೆ ತೊಂದರೆ ಮಾಡ್ಬಿಟ್ರೆ? ಕಂದ, ಯಾವುದೇ ಕಾರಣಕ್ಕೂ ನೀನ್ ಈ ವಿಷಯನ ಅವ್ರ ಮುಂದೆ ಹೇಳಕ್ ಹೋಗ್ಬೇಡ. ನೀನ್ ಹೇಳದ್ಮೇಲೆ ಅನ್ನಿಸ್ತಾ ಇದೆ ನಾನು ನಿನಗೆ ಈ ವಿಷಯನ ಹೇಳ್ಬಾರ್ದಿತ್ತು ಅಂತ. ಏನಮ್ಮ ನೀನು, ನನ್ಗಷ್ಟು ಗೊತ್ತಾಗೋದಿಲ್ವಾ? ನಾನು ಎಲ್ಲ ಹೋಗಿ ಅವ್ರ ಹತ್ರ ಹೇಳ್ಬಿಡ್ತೀನ? ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ. ಪಾಪ ಭಾವ ಅಕ್ಕನ ಮತ್ತೆ ಮಗುನ ಹುಡ್ಕೋದಕ್ಕೇನ್ ಕಮ್ಮಿ ಅಲ್ದಿದಾರ? ಅವ್ರಿಗೆ ಸಿಗದೆ ಇರೋರು ಇನ್ ಇವ್ರಿಗೆ ಇಷ್ಟೊಂದು ಈಸಿಯಾಗಿ ಸಿಕ್ಬಿಡ್ತಾರಾ? ಆದ್ರೆ ಮಲ್ಲಿ ಇವ್ರ ಕೈಲಿ ಸಿಕ್ಬಿಟ್ಟಿದಾಳಲ್ಲ, ಅವಳು ಮತ್ತೆ ಇವ್ರ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ? ಹೌದಲ್ವಾ? ಅವಳು ಬಂದು ಹೋಗಿದ್ರಿಂದ ಅವ್ರಿಗೇನಾದ್ರೂ ವಿಷಯ ಗೊತ್ತಾಗಿರ್ಬೋದೇನೋ. ಇಲ್ಲ, ಹಾಗಾಗಿರೋದಕ್ಕೆ ಸಾಧ್ಯ ಇಲ್ಲ. ಡೋಂಟ್ ವರಿ. ನಿನಗೇನಾದರೂ ಆ ಥರ ಸಣ್ಣ ಡೌಟ್ ಬಂದರೂ ಇಮಿಡಿಯೇಟಾಗಿ ಇನ್ಫಾರ್ಮ್ ಮಾಡು, ನಾನು ನೋಡ್ಕೋತೀನಿ. ಅದೇನು ಬೇಕೋ ವ್ಯವಸ್ಥೆ ಮಾಡೋಣ. ನೀವು ಅಷ್ಟೇ, ಅಕ್ಕನ ಕಡೆಯಿಂದ ಏನಾದರೂ ರೆಸ್ಪಾನ್ಸ್ ಬಂತು ಅಂದ್ರೆ ನನಗೂ ಹೇಳಿ. ಸಾಧ್ಯ ಆದ್ರೆ ಪಾಪು ಫೋಟೋನು ಕಳ್ಸೋದಕ್ಕೆ ಹೇಳಮ್ಮ, ನಾವು ನೋಡ್ಬೇಕು ಅಂತ ರಿಕ್ವೆಸ್ಟ್ ಮಾಡು. ಸರಿ ಕಣಪ್ಪ, ಹೇಳೋದೇನೋ ಹೇಳ್ತೀನಿ, ನೋಡೋಣ. ಆದ್ರೆ ಈ ವಿಷಯನ ಅಳಿಯಂದ್ರಿಗೆ ಹೇಳದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಆರಾಮಾಗಿದ್ದಾರೆ, ಪಾಪ ಮತ್ತೆ ಟೆನ್ಷನ್ ಆಗ್ಬಿಡ್ತಾರೋ ಏನೋ. ಬೇಡಮ್ಮ, ಯಾವುದೇ ಕಾರಣಕ್ಕೂ ಹೇಳೋದಕ್ ಹೋಗ್ಬೇಡ, ಸುಮ್ನೆ ಇದ್ಬಿಡು, ಅದೇ ಒಳ್ಳೇದು ಅನ್ಸುತ್ತೆ.